ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದಲ್ಲಿ 42ನೆಯ ಪದ್ಯ ಈ ರೀತಿಯಲ್ಲಿದೆ. ಬೆಂಟೆಗೆ ನಡೆಯ ಯಶೋಮತಿ ಗೆಂಟರಳಾರಣ್ಯವಾಸಿಗಳು ನಿಲೆ ಕಂಡ ಬೆಂಟೆ ಪರಿಯದೊಡೆ ಬಿನದರ್ದ ಕಂಟಕನೀಸವಣನೆನುತೆ ಬರುತಂ ಮುನಿದಂ. ಇಲ್ಲಿ ಹಿಂದಿನ ಪದ್ಯದಲ್ಲಿ ಅಭಯರುಚಿ ಅಭಯಮತಿ ಎಂಬ ಉಭಯರು ರಾಜ್ಯಲಕ್ಷ್ಮಿಯ ಕಣ್ಣುಗಳಿಗೆ ಸರಿಯಾಗಿ ಬೆಳೀತಾ ಇದ್ರು ಎಂಬ ಮಾತನ್ನು ಹೇಳಿ ಇತ್ತಲ್ ಅಂತ ಪ್ರಾರಂಭ ಮಾಡಿದ್ದಾನೆ. ಅಂದ್ರೆ ಮುಂದಿನ ಘಟನೆಗೆ ಹಿನ್ನೆಲೆಯಾಗಿ ಇತ್ತಲ್ ಎಂಬ ಮಾತನಾಡಿದ್ದಾನೆ. ಅವರು ಬೆಳೀತಾ ಇದ್ರು. ಇತ್ತಲ್ ಈ ಕಡೆಯಲ್ಲಿ ಅಂದ್ರೆ ಯಾವುದೋ ಒಂದು ದಿವಸ ಬೆಂಟೆಗೆ ನಡೆಯ ಯಶೋಮತಿ. ಇತ್ತಲ್ ಯಶೋಮತಿ ಬೆಂಟೆಗೆ ನಡೆಯೇ ಅಂದ್ರೆ ಈ ಕಡೆಯಲ್ಲಿ ಅವರು ಬೆಳೀತಾ ಇದ್ರು, ಈ ಕಡೆಯಲ್ಲಿ ಯಶೋಮತಿ ಆ ಮಕ್ಕಳ ತಂದೆ ಯಶೋಮತಿ ಬೇಂಟೆಗೆ ಹೋಗಿದ್ದಾನಂತೆ. ಅದನ್ನು ಹೇಳ್ತಾನೆ. ಈಗ ವಿಂಗಡಿಸಿ ಓದೋಣ. ಬೇಂಟೆಗೆ ನಡೆಯೇ ಯಶೋಮತಿ ಗೆಂಟರಳ್ ಆರಣ್ಯವಾಸಿಗಳ್ ನಿಲೆ ಕಂಡು ಆ ಬೇಂಟೆ ಪರಿಯದೊಡೆ ಬಿನದದ ಕಂಟಕನ್ ಈ ಸವಣಂ ಎನುತೆ ಬರುತಂ ಮುನಿದಂ. ಮುನಿದಂ ಎಂಬುದು ಕ್ರಿಯಾಪದ. ಯಶೋಮತಿ ಮುನಿದಂ, ಯಶೋಮತಿ ಕೋಪಗೊಂಡವನು. ಏನೆಲ್ಲ ಆಯ್ತು ಎಂಬುದನ್ನು ಹೇಳ್ತಾನೆ. ಇತ್ತಲ್ ಯಶೋಮತಿ ಬೇಂಟೆಗೆ ನಡೆಯೇ, ಈ ಕಡೆಯಲ್ಲಿ ಯಶೋಮತಿ ಯಾವುದೋ ಒಂದು ದಿವಸ ಬೇಟೆಯಾಡಬೇಕು ಎಂಬಂತಹ ನಿರ್ಣಯವನ್ನು ಮಾಡಿ ಅದಕ್ಕೆ ಬೇಕಾದಂತಹ ಪರಿಕರಗಳನ್ನು ಪರಿಜನವನ್ನು ಎಲ್ಲ ಒಟ್ಟು ಮಾಡಿ ಬೇಂಟೆಗೆ ಹೊರಟಿದ್ದಾನೆ. ಬೇಂಟೆಗೆ ನಡೆಯೇ, ಬೇಂಟೆಗೆ ನಡೆದುಕೊಂಡು ಹೋಗಿದ್ದಾನೆ ಎಂಬರ್ಥ. ಬೇಂಟೆಗೆ ಯಾವುದೆಲ್ಲ ವಸ್ತುಗಳು ಬೇಕೋ ಅದನ್ನೆಲ್ಲ ತೆಗೆದುಕೊಂಡು ನಡೆದಿದ್ದಾನೆ. ನಡೆಯೇ ಯಶೋಮತಿ ಬೇಂಟೆಗೆ ನಡೆಯೇ ಗೆಂಟರಳ್ ಅರಣ್ಯವಾಸಿಗಳ್ ನಿಲೆ. ಹೀಗೆ ಕಾಡಿಗೆ ಹೋದಾಗ ಕಾಡಿನಲ್ಲಿ ಗೆಂಟರಳ್ ದೂರದಲ್ಲಿ ಅಂತ ಅರ್ಥ. ಗೆಂಟು, ಗೆಂಟು ಅಂದ್ರೆ ದೂರ, ಗೆಂಟರಳ್ ದೂರದಲ್ಲಿ ಎಂಬ ಅರ್ಥ. ನರ್ಮದೆಯೀಂ ಗೆಂಟು, ಧರ್ಮದ ಪೋದ ಪೊಲಂಬದು ನರ್ಮದೆಯೀಂ ಗೆಂಟು ಎಂಬುದು ಇದೇ ಕಾವ್ಯದಲ್ಲಿ 1ನೇ ಅವತಾರದಲ್ಲಿ ಬಂದಿದೆ. ನರ್ಮದೆಯೀಂ ಗೆಂಟು ಅಂದ್ರೆ ನರ್ಮದೆಗಿಂತಲೂ ದೂರ, ಅಷ್ಟು ದೂರ ಅಂತ ಆ ಅರ್ಥ. ಗೆಂಟರಳ್ ಹೀಗೆ ನಡೀತಾ ಬರ್ತಾ ಇರುವಾಗ ದೂರದಲ್ಲಿ ಅರಣ್ಯವಾಸಿಗಳ್ ನಿಲೆ ಕಂಡು. ಅರಣ್ಯವಾಸಿಗಳು, ಅರಣ್ಯದಲ್ಲೇ ವಾಸ ಮಾಡುವಂತಹ ಮುನಿಗಳು, ಅವರು ಕಂಡು ಬಂದ್ರು ಎಂಬರ್ಥ. ನಿಲೆ ಕಂಡು ಅವರನ್ನು ದೂರದಿಂದ ನೋಡಿದ್ದಾನೆ. ಹೋಗಿ ನಮಸ್ಕಾರ ಎಲ್ಲ ಮಾಡ್ಲಿಲ್ಲ ಇವ, ದೂರದಿಂದ ನೋಡಿದ್ದಾನೆ. ನಿಲೆ ಕಂಡು ಆ ಬೇಂಟೆ ಪರಿಯದೊಡೆ, ಮುಂದೆ ಬೇಂಟೆಗೆ ಹೋಗ್ತಾನೆ. ಅವನನ್ನು ನೋಡಿ ಇವನು ಉಪೇಕ್ಷೆ ಮಾಡಿಬಿಟ್ಟು ಮುಂದೆ ಹೋಗಿದ್ದಾನೆ. ಯಾರು? ಯಶೋಮತಿ ತನ್ನ ಪರಿವಾರದ ಜೊತೆಗೆ. ಆ ಬೇಂಟೆ ಪರಿಯದೊಡೆ, ಆ ಬೇಂಟೆ ಹರಿಲಿಲ್ಲ. ಹರಿಲಿಲ್ಲ ಅಂದ್ರೆ ಸರಿಯಾಗಿ ಸಾಗಲಿಲ್ಲ ಎಂಬ ಅರ್ಥ. ಪ್ರಾಣಿ ಸಿಗಲಿಲ್ಲ. ಪ್ರಾಣಿ ಆತನ ಬೇಟೆಗೆ ಸಿಕ್ಕಿಬಿದ್ರೆ ಬೇಂಟೆ ಸರಿಯಾಯಿತು, ಯಶಸ್ವಿ ಆಯಿತು. ಯಾವ ಪ್ರಾಣಿಯು ಸಿಕ್ಕದೆ ಬೇಟೆ ಹರಿಯುವುದು ಅಂತ ಹೇಳಿದ್ರೆ ಹೇಗೆ? ಅಂತೂ ಬೇಟೆಗೆ ಬಂದಿದ್ದಾನೆ, ಬೇಟೆ ಸರಿಯಾಗಿ ಆಗಲಿಲ್ಲ. ಬೇಂಟೆ ಪರಿಯದೊಡೆ, ಬೇಟೆ ಪರಿಣಾಮಕಾರಿ ಆಗಲು ಬಿನದದ ಕಂಟಕನ್ ಈ ಸವಣಂ. ಈ ಸವಣ, ಈ ಅರಣ್ಯವಾಸಿ, ಈತನೇ ಕಾರಣ ಇದಕ್ಕೆ. ಬೇಟೆ ಸಿಕ್ಕದಿರ್ಲಿಕ್ಕೆ ಇವನೇ ಕಾರಣ. ಯಾಕೆ ಅಂದ್ರೆ ಅವರು ಆ ಜೈನ ಮುನಿಗಳು ಬೇಟೆಯನ್ನು ವಿರೋಧಿಸುವವರು. ಯಾಕೆ? ಅಹಿಂಸೆಯನ್ನು ಪ್ರತಿಪಾದನೆ ಮಾಡುವವರು, ಅಹಿಂಸಾ ಪರಮೋ ಧರ್ಮ ಎಂಬುದಾಗಿ ಹೇಳುವಂಥವರು, ಪ್ರಾಣಿ ಹಿಂಸೆ ಮಾಡಬಾರದು ಎಂಬುದನ್ನು ಹೇಳುವವರು. ಬೇಟೆಯಿಂದ ಪ್ರಾಣಿ ಹಿಂಸೆ ಆಗ್ತದೆ. ಆದ್ದರಿಂದ ಪ್ರಾಣಿ ಹಿಂಸೆಯ ವಿರೋಧಿಗಳಾದಂತಹ ಈ ಸವಣರನ್ನು ದರ್ಶಿಸಿದ್ರೆ ಬೇಟೆ ನಡೆಯುವುದಿಲ್ಲ ಎಂಬ ನಿರ್ಣಯಕ್ಕೆ ಆತ ಬರ್ತಾನೆ. ಬಂದು ಆ ಬೇಂಟೆ ಪರಿಯದೊಡೆ, ಆ ಬೇಂಟೆ ಸರಿಯಾಗಿ ನಡೆಯದಾಗ, ಪರಿಯದೊಡೆ ಹರಿಯದಿರಲು, ನಡೆಯದಿರಲು ಬಿನದದ ಕಂಟಕನ್. ಬಿನದ ವಿನೋದ, ವಿನೋದ ಎಂಬುದರ ತದ್ಭವ ಬಿನದ. ಬಿನದದ ಕಂಟಕನ್, ಕಂಟಕ ಅಂದ್ರೆ ಮುಳ್ಳು ಅಂತ ಅರ್ಥ. ಅಥವಾ ಬಿನದದ ವಿರೋಧಿ, ಬಿನದವನು ನಾಶ ಮಾಡಿದವನು. ಮೃಗಯ ವಿನೋದ ಎಂಬುದು ಉಂಟು. ಅದೊಂದು ವಿನೋದ, ಅನೇಕ ವಿನೋದಗಳಲ್ಲಿ ಅದು ಒಂದು.
ಮೃಗಯ ವಿನೋದ. ಹಾಗೆ ಈ ಬೇಂಟೆಯ ಬಿನದದ ಕಂಟಕನ್, ಈತನು ಅದಕ್ಕೆ ವಿಘ್ನಕಾರಕ. ಕಂಟಕ ಅಂದ್ರೆ ವಿಘ್ನಕಾರಕ ಅಂತ ಅರ್ಥ. ಮುಳ್ಳು ವಿಘ್ನಕಾರಕವೇ. ಯಾಕೆ? ನಮ್ಮ ನಡೆಗೆ ಅದು ವಿಘ್ನವನ್ನುಂಟು ಮಾಡ್ತದೆ. ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಸಾಕು, ವಿಘ್ನ, ನಡೆ ನಿಂತಿತು ಅಲ್ಲಿಗೆ. ಹಾಗೆ ವಿನೋದದ ಕಂಟಕಂ, ಇಲ್ಲಿಯೂ ಹಾಗೆ. ಈ ವಿನೋದಕ್ಕೆ ಹೊರಟದ್ದು ಇವನನ್ನು ಕಂಡ ಕೂಡಲೇ ಆ ವಿನೋದ ಎಲ್ಲ ನಿಂತು ಬಿಟ್ಟಿತಲ್ಲ, ಇವನ ವಿಘ್ನಕ್ಕಿವನೇ ಕಾರಣ ಎಂಬುದಾಗಿ ಯೋಚನೆ ಮಾಡ್ತಾನೆ ಯಶೋಮತಿ. ಬಿನದದ ಕಂಟಕಂ ಈ ಸವಣಂ, ಈ ಸವಣನ್ ಬಿನದದ ಕಂಟಕನ್ ಎನ್ನುತ್ತೆ, ಎನ್ನುತ್ತಾ. ಎನ್ನುತ್ತಾ ಅಂದ್ರೆ ಎನ್ ಅಂದ್ರೆ ಹೇಳು ಎಂಬರ್ಥ, ಎನ್ನುತ್ತೆ ಅಂದ್ರೆ ಹೇಳುತ್ತಾ, ಇಲ್ಲಿ ಭಾವಿಸುತ್ತಾ ಎಂಬರ್ಥ. ನಾವು ಕೂಡ ಹೇಳ್ತೇವೆ ಬರುತ್ತೇನೆ ಎಂದು. ಈ ಎಂದು ಎಂಬುದು ಎಲ್ಲಿಂದ ಬಂದದ್ದು? ಎಂದು ಅಂದ್ರೆ ಹೇಳಿ ಅಂತ ಅರ್ಥ. ಆ ಮನಸ್ಸಿನಲ್ಲಿ ಭಾವಿಸಿಕೊಂಡು ಎಂಬುದೇ ಇಲ್ಲಿ ಅರ್ಥ. ಹೀಗೆ ಎಂದು ಅವನು ಭಾವಿಸಿದನು, ಹೀಗೆ ಎಂದು. ಎಂದು ಅಂದ್ರೆ ಅಲ್ಲಿ ಮನಸ್ಸಿನಲ್ಲಿ ಭಾವಿಸಿದ್ದು ಮಾತ್ರ, ಬಾಯಲ್ಲಿ ಹೇಳಿದ ಎಂಬುದಿಲ್ಲ. ಇವತ್ತು ಎಂದು ಎಂಬುದಲ್ಲಿರುವ ಎನ್ ಎಂಬುದರ ಅರ್ಥ ಏನೆಂಬುದು ನಮಗೆ ಗೊತ್ತಾಗದಾಗಿ ಹೋಗಿದೆ. ಇದು ಯಾವ ಧಾತುವಿನಿಂದ ಉಂಟಾದಂತಹದ್ದು ಎಂಬುದು ನಮಗೆ ಮರೆತು ಹೋಗಿದೆ. ಎಂದು ಈ ಸವಣನ್ ಎನ್ನುತ್ತೆ, ಈ ಸವಣ ವಿನೋದಕ್ಕೆ ವಿಘ್ನಕಾರಕ ಎಂಬುದಾಗಿ ಮನಸ್ಸಿನಲ್ಲಿ ಭಾವಿಸಿ ಬರುತಂ ಮುನಿದಂ, ಬರುತ್ತಾ ಇಡೀ ದಿವಸ ಪ್ರಯಾಣ ಮಾಡಿದ್ದು ಮಾತ್ರ ಆಯ್ತು, ಆಯಾಸಪಟ್ಟದ್ದು ಮಾತ್ರ ಆಯ್ತು, ಪ್ರಯೋಜನ ಏನೂ ಆಗಲಿಲ್ಲ, ಫಲವಿಲ್ಲದ ಕೆಲಸವನ್ನು ಮಾಡಿದ ಹಾಗಾಯ್ತು. ಫಲವಿಲ್ಲದ ಕೆಲಸ ಆಗುವುದಕ್ಕೆ ಕಾರಣ ಯಾರು? ಇದೇ ಮುನಿ ಎಂಬುದಾಗಿ ಬರುತಂ, ಹಾಗೆ ಹೋಗಿ ಬೇಟೆ ಯಾವುದು ಸಿಕ್ಕದೆ ಹಿಂದಕ್ಕೆ ಬರುತ್ತಾ ಅದೇ ಸ್ಥಳದಲ್ಲಿ ಆ ಅರಣ್ಯವಾಸಿಯಾದಂತಹ ಯತಿ ಅಲ್ಲೇ ನಿಂತುಕೊಂಡಿರಲು ಅಥವಾ ಅಲ್ಲೇ ಕುಳಿತುಕೊಂಡಿರಲು ಅವನನ್ನು ಪುನಃ ಕಂಡು ಬರುತಂ, ಬರುತ್ತಾ, ಬರುವ ಸಂದರ್ಭದಲ್ಲಿ ಅಂತ ಬರುತಂ ಮುನಿದಂ, ಅವನ ಮೇಲೆ ಸಿಟ್ಟುಕೊಂಡಿದ್ದಾನಂತೆ ಈ ಯಶೋಮತಿ. ಬರುತಂ ಮುನಿದಂ ಅಂತ. ಇಲ್ಲಿ ಅರಣ್ಯವಾಸಿಗಳು ಅಂತ ಹೇಳಿದ್ರೆ ಎರಡು ರೀತಿಯಲ್ಲಿ ಅರ್ಥ ಮಾಡಿದಂತಹದ್ದನ್ನು ಕಾಣ್ತೇವೆ ನಾವು. ಅರಣ್ಯವಾಸಿಗಳು ಅಂತ ಹೇಳಿದ್ರೆ ಈ ಮುನಿಗಳನ್ನೇ ಹೇಳಿದಂತಹದ್ದು ಅಂತ ಒಂದರ್ಥ. ಯಾಕಂದ್ರೆ ಗೋಪಾಲಕೃಷ್ಣ ಭಟ್ರಲ್ಲಿ ಅದೇ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಅರಣ್ಯವಾಸಿಗಳನ್ನು ಕಂಡು ಅಂದ್ರೆ ಆ ಮುನಿಯನ್ನು ಕಂಡು ಅಂತ ಹೇಳಿ. ಆದ್ರೆ ಡಾಕ್ಟರ್ ಪದ್ಮಪ್ರಸಾದ್ ಅವರು ಅದನ್ನು ಸ್ವಲ್ಪ ಭಿನ್ನ ರೀತಿಯಲ್ಲಿ ಅರ್ಥ ಮಾಡಿದ್ದಾರೆ. ಅರಣ್ಯವಾಸಿಗಳು ಅಂದ್ರೆ ಸದಾಕಾಲ ಅರಣ್ಯದಲ್ಲಿರುವವರು ಯಾರು? ಬೇಡರು. ರಾಜನಿಗೆ ಬೇಟೆಗೆ ಸಹಕಾರಿಗಳು ಯಾರು? ಬೇಡರು. ರಾಜನಿಗೆ ಬೇಟೆಗೆ ನೀವು ಬರಬೇಕು ಎಂಬುದಾಗಿ ಕರೆ ಕೊಟ್ಟು ನಮಗೆ ಕಾಡು ಪ್ರಾಣಿಗಳಿಂದ ತೊಂದರೆ ಉಂಟು, ನೀವು ಅವುಗಳನ್ನೆಲ್ಲ ನಾಶ ಮಾಡಿ ನಮಗೆ ನೆಲೆ ಮಾಡಬೇಕು, ಸರಿಯಾಗಿ ವ್ಯವಸ್ಥೆ ಮಾಡಬೇಕು ಎಂಬುದಾಗಿ ರಾಜನನ್ನು ಕೇಳಿಕೊಳ್ಳುವವರು ಬೇಟೆಗಾರರು. ಬೇಟೆಗಾರರು ಕಾಡಿನಲ್ಲಿರುವುದು. ಆದ್ದರಿಂದ ಅರಣ್ಯವಾಸಿಗಳು ಅಂದ್ರೆ ಬೇಟೆಗಾರರು, ಅಂದ್ರೆ ರಾಜನ ಪರಿವಾರ ಎಂಬ ಅರ್ಥವನ್ನು, ರಾಜನ ಬೇಟೆಗಾರ ಪರಿವಾರ ಎಂಬುದಾಗಿ ಅರ್ಥ ಮಾಡಿ ಬೇಟೆಗಾರರು ದೂರ ನಿಲ್ಲಲು ಅಂತ, ಅರಣ್ಯವಾಸಿಗಳು ದೂರ ನಿಲ್ಲಲು ಅಂದರೆ ಈ ಬೇಟೆಗಾರರು ಅವನಿಗೆ ಸಹಕಾರ ನೀಡಲಿಲ್ಲ ಎಂಬ ರೀತಿಯಲ್ಲಿ ದೂರ ನಿಂತರು, ಅಥವಾ ಬೇಟೆಗಾರರು ದೂರ ಆಗಿ ಇವನಿಗೆ ಬೇಟೆ ಸಿಕ್ಕಲಿಲ್ಲ ಎಂಬ ಆ ರೀತಿಯಲ್ಲಿಯೂ ಹೇಳಬಹುದು. ಅಂತೂ ಬೇಟೆಗಾರರು ಎಂಬ ಅರ್ಥವನ್ನು ಮಾಡಿದ್ದಾರೆ ಅರಣ್ಯವಾಸಿಗಳು ಅಂತ ಹೇಳೋದಕ್ಕೆ. ಅಲ್ಲಿ ಅರಣ್ಯವಾಸಿಗಳು ಬೇಟೆಗಾರರು ಎಂಬುದಾಗಿ ಹೇಳುವ ಬದಲು ಅಲ್ಲಿ ಒಬ್ಬ ಮುನಿಯನ್ನು ಕಂಡಿದ್ದಾನೆ ಅಂತ ಹೇಳಬೇಕಾಗಿತ್ತು ಅಂತ ಅವರು ಒಂದು ಆಕ್ಷೇಪ ಮಾಡಿದ್ದಾರೆ. ಅಂದ್ರೆ ಅರಣ್ಯವಾಸಿಗಳು ಗೆಂಟರಳ್ ನಿಲೆ ಅಂದ್ರೆ ದೂರದ ಅರಣ್ಯವಾಸಿಗಳು ದೂರದಲ್ಲಿ ನಿಲ್ಲಲು ಅಂದ್ರೆ ಸಹಕಾರಿಗಳಾದ ಬೇಡರು ದೂರದಲ್ಲಿ ನಿಲ್ಲಲು ಎಂಬುದಾಗಿ ಅವರು ಅರ್ಥ ಮಾಡಿದ್ರು. ಅರಣ್ಯವಾಸಿ ಎಂಬುದಕ್ಕೆ ಮುನಿ ಎಂಬ ಅರ್ಥವನ್ನು ಮಾಡಲಿಲ್ಲ. ಆದ್ದರಿಂದ ಮುನಿ ಎಂಬುದು ಇಲ್ಲದೆ ಇವ ಮುನಿದ ಅಂದ್ರೆ ಮುನಿಯ ಹೆಸರೇ ಇಲ್ಲ. ಮೊದಲು ಮುನಿಯ ಹೆಸರು ಹೇಳಬೇಕಾಗಿತ್ತಲ್ಲ, ಮುನಿ ಇದ್ದ ಅಂತ ಹೇಳುದನ್ನು ಹೇಳಬೇಕಾಗಿತ್ತಲ್ಲ, ಅದನ್ನು ಹೇಳಿಲ್ಲ. ಆದ್ರಿಂದ ಅದೊಂದು ಸಣ್ಣ ಲೋಪ ಎಂಬ ರೀತಿಯಲ್ಲಿ ಪದ್ಮಪ್ರಸಾದ್ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಅದಕ್ಕೆ ಅಷ್ಟು ಪುಷ್ಟಿ ಇಲ್ಲ ಇಲ್ಲಿ. ಅರಣ್ಯವಾಸಿ ಎಂಬುದೇ ಮುನಿಯನ್ನು ಕುರಿತು ಹೇಳಿದಂತಹದ್ದು. ಅವನ ವ್ರತ ಇತ್ತು. ಈ ಜೈನ ಧರ್ಮದ ಋಷಿಗಳಿಗೆ ಬೇರೆ ಬೇರೆ ವ್ರತಗಳಿರ್ತವೆ. ಅದರಲ್ಲಿ ಅರಣ್ಯವಾಸ ಎಂಬುದು ಕೂಡ ಒಂದು ವ್ರತ ಅವನದು. ಆ ಮುನಿ ಅರಣ್ಯವನ್ನು ಬಿಟ್ಟು ಪೇಟೆ, ಪಟ್ಟಣ, ಗ್ರಾಮ ಇತ್ಯಾದಿಗಳಿಗೆ ಹೋಗುತ್ತಾ ಇರಲಿಲ್ಲ. ಅರಣ್ಯವಾಸಿಯಾದಂತಹ ಮುನಿ, ಅರಣ್ಯದಿಂದ ಅರಣ್ಯಕ್ಕೆ ಆತ ಹೋಗುತ್ತಾ ಇದ್ದ. ಅಂತಹ ಒಬ್ಬ ಮುನಿ ಅಲ್ಲಿ ನಿಂತಿದ್ದ ಎಂಬುದಾಗಿ ನಾವು ತಿಳಿಯಬೇಕಾಗ್ತದೆ. ಅಲ್ಲಿ ಸ್ಪಷ್ಟವಾಗಿ ಇದೆ, ಗೆಂಟರೊಳ್ ಅರಣ್ಯವಾಸಿಗಳ ನಿಲೆ ಕಂಡು, ಅವನನ್ನು ಕಂಡು ಆಮೇಲೆ ಆ ಬೇಟೆ ಪರಿಯದಿರೆ ಅಂದ್ರೆ ಅವನನ್ನು ಕಂಡ ಮೇಲೆ ಬೇಟೆಗೆ ಮುಂದೆ ಹೋಗ್ತಾನೆ. ಆದ್ದರಿಂದ ಬೇಟೆ ಸಿಕ್ಕಲಿಲ್ಲ. ಸ್ಪಷ್ಟವಾಗಿ ಇದೆ ಅದು.
ಬೇಂಟೆ ಪರಿಯದೊಡೆ ಬಿನದದ ಕಂಟಕಂ ಈ ಮುನಿ ಎನ್ನುತ್ತೆ. ಅಂದ್ರೆ ಈ ಮುನಿಯನ್ನು, ಈ ಸವಣ ಅಂದ್ರೆ ಶ್ರಮಣ ತದ್ಭದ ಶಬ್ದದ ತದ್ಭವ. ಶ್ರಮಣ, ಸಮಣ, ಸವಣ ಎರಡೂ ಇದೆ. ಶ್ರಮಣ, ಸಮಣ, ಸವಣ ಹೆಚ್ಚಾಗಿ ನಮ್ಗೆ ಕಂಡು ಬರುವಂತಹ ರೂಪ ಹಳಗನ್ನಡದಲ್ಲಿ. ಈ ಸವಣನ್, ಈ ಜೈನ ಮುನಿ ಎನ್ನುತ್ತೆ ಬರುತಂ ಮುನಿದಂ, ಅವನ ಮೇಲೆ ವಿಶೇಷವಾದಂತಹ ಸಿಟ್ಟು ಈತನಿಗೆ ಬಂತು ಎಂಬುದಾಗಿ ವರ್ಣನೆಯನ್ನು ಮಾಡಿದ್ದಾನೆ. ನಮಸ್ಕಾರ.